ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 2026ರ ವಾರ್ಷಿಕ ಭವಿಷ್ಯ ಹೇಗಿರಲಿದೆ, ಮೇಷರಾಶಿಯವರಿಗೆ ಈ ಹೊಸ ವರ್ಷದಂದು ಏನೆಲ್ಲ ಬದಲಾವಣೆಗಳನ್ನು ಮೇಷರಾಶಿಯವರು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಮುಂದಿನ ವರ್ಷ ಎಂಬುದನ್ನು ಸಂಪೂರ್ಣವಾಗಿ ಈಗ ತಿಳಿಸ್ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಈ ಮೇಷ ರಾಶಿಯವರಿಗೆ 2025ರ ವರ್ಷ ಹೇಗಿರಲಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಅಶ್ವಿನಿ ನಕ್ಷತ್ರ 4 ಪಾದಗಳು, ಭರಣಿ ನಕ್ಷತ್ರ 4 ಪಾದಗಳು ಅಥವಾ ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದವರು ಈ ಮೇಷ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ. ಈ ರಾಶಿಯ ಅಧಿಪತಿ ಕುಜ ಅಂತಲೇ ಹೇಳ್ಬೋದು. ಈ ಮೇಷ ರಾಶಿಯವರಿಗೆ ಈ 2025ರ ವರ್ಷವು ಒಂದು ಮಹತ್ವಪೂರ್ಣವಾದಂತಹ ವರ್ಷವಾಗಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಮತ್ತು ಪಾಠಗಳನ್ನು ಕಲಿಯುವಂತಹ ಸಮಯ ಅಂತಲೇ ಹೇಳ್ಬೋದು. ಅತ್ಯಂತ ಮುಖ್ಯವಾದ ಬದಲಾವಣೆ ಅಂದರೆ ಶನಿಯು ನಿಮ್ಮ 12ನೇ ಮನೆಯಾದಂತಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡೋದು. ಇದು ನಿಮ್ಮ ಸಾತಿ ಅಂದರೆ 7.5 ವರ್ಷದ ಶನಿಯ ಆರಂಭವನ್ನು ಸೂಚಿಸ್ತದೆ. ಇದು ಈ ವರ್ಷಕ್ಕೆ ಒಂದು ಗಂಭೀರವಾದ ಕರ್ಮ ಸಂಬಂಧಪಟ್ಟಂತಹ ಪ್ರಭಾವವನ್ನು ಈ ರಾಶಿಯವರಿಗೆ ನೀಡಲಿದೆ ಸ್ನೇಹಿತರೆ. ಆದರೆ ಈ ಸಮಯದಲ್ಲಿ 11ನೇ ಮನೆಯಲ್ಲಿ ರಾಹು ಇರೋದರಿಂದ ಲಾಭಗಳು ಮತ್ತು ಹೊಸ ಸಂಪರ್ಕಗಳು ದೊರೆತು ಹೋಗ್ತವೆ. ಅಲ್ಲದೆ 4ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವ ಕಾರಣ ಕೌಟುಂಬಿಕ ಸುಖ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತಹ ಅವಕಾಶಗಳು ಕೂಡ ಲಭಿಸಲಿವೆ ಸ್ನೇಹಿತರೆ. ಇನ್ನು ಈ 2025ರಲ್ಲಿ ಗ್ರಹಗಳ ಸ್ಥಿತಿಗತಿ ನಿಮ್ಮ ಜೀವನದ ಮೇಲಾಗುವಂತಹ ಪರಿಣಾಮವನ್ನು ಏನೆಲ್ಲ ಬೀರಲಿದೆ ಅಂತ ನೋಡ್ತಾ ಬರೋದಾದರೆ, ಈ 2025ರ ವರ್ಷವು ಈ ರೀತಿಯ ಅಗ್ಗಜಗ್ಗಾಟದ ಅನುಭವವನ್ನು ನೀಡಲಿದೆ. ಶನಿಯು ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ 12ನೇ ಮನೆಯಲ್ಲಿ ಇರ್ತಾನೆ. ಇದು ಸಾತಿಯ ಮೊದಲ ಹಂತ. ಈ ಸಂಚಾರವು ಶಿಸ್ತು, ತಾಳ್ಮೆ ಮತ್ತು ವಿನಯ ಹಾಗೆ ಆರ್ಥಿಕವಾಗಿ ಜಾಗರೂಕತೆಯಿಂದ ಇರುವುದನ್ನು ಬಯಸ್ತದೆ. ಇದು ಖರ್ಚುಗಳನ್ನು ಹೆಚ್ಚಿಸ್ಬೋದು, ನಿದ್ರಾಹೀನತೆಯನ್ನು ಕೂಡ ತರಬಹುದು, ಹಳೆಯ ಶತ್ರುಗಳನ್ನು ಅಥವಾ ಹಳೆಯ ಕರ್ಮಗಳನ್ನು ಹೊರತರಬಹುದು ಸ್ನೇಹಿತರೆ. ಒಂಟಿತನ ಅಥವಾ ಅಶಾಂತಿಯನ್ನು ಉಂಟು ಮಾಡ್ಬೋದು. ಮತ್ತೊಂದೆಡೆ ಆಧ್ಯಾತ್ಮಿಕ ಏಳಿಗೆಗೆ, ದಾನ ಧರ್ಮ ಮಾಡಲು, ಸರಳ ಜೀವನ ನಡೆಸಲು ಮತ್ತು ವಿದೇಶಿ ಅಥವಾ ದೂರದ ಪ್ರದೇಶಗಳೊಂದಿಗೆ ಸಂಪರ್ಕವನ್ನು ಹೊಂದಲು ಇದು ಅತ್ಯಂತ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಗುರುವಿನ ಸಂಚಾರ ಈ ವರ್ಷ ನಿಮಗೆ ದೊಡ್ಡ ರಕ್ಷಕ ಕವಚದಂತೆಯೇ ಕೆಲಸವನ್ನು ಮಾಡಲಿದೆ. ಈ 2025ರ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ 3ನೇ ಮನೆಯಲ್ಲಿ ಇರ್ತಾನೆ. ಇದು ಸ್ವಂತ ಪ್ರಯತ್ನಗಳಿಗೆ, ಮಾತಿನ ಚಾತುರ್ಯಕ್ಕೆ, ಕೌಶಲ್ಯಗಳಿಗೆ ಮತ್ತು ಸಣ್ಣ ಪ್ರಯಾಣಗಳಿಗೆ ಪ್ರೋತ್ಸಾಹವನ್ನು ನೀಡಲಿದೆ. ಎಲ್ಲರೂ ಕಾಯ್ತಿರುವಂತಹ ಅದ್ಭುತವಾದಂತಹ ಸಮಯ ಏನಂದರೆ ಜೂನ್ 2, 2026 ಈ ತಿಂಗಳು ಇದರಲ್ಲಿ ಆರಂಭವಾಗ್ತದೆ. ಆಗ ಗುರು ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಯ ನಿಮ್ಮ 4ನೇ ಮನೆಯಲ್ಲಿ ಪ್ರವೇಶವನ್ನು ಮಾಡಲಿದ್ದಾನೆ. ಅಕ್ಟೋಬರ್ 30ರವರೆಗೆ ಇರುವಂತಹ ಈ ಸುವರ್ಣ ಕಾಲ ಮನೆಯಲ್ಲಿ ಸಂತೋಷ, ತಾಯಿ ಮತ್ತು ಹಿರಿಯರಿಂದ ಬೆಂಬಲ, ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸುವಂತಹ ಯೋಗವನ್ನು ಕೂಡ ತರಲಿದೆ. ಶಿಕ್ಷಣದಲ್ಲಿ ಯಶಸ್ಸನ್ನು ಕೂಡ ನೀಡಲಿದೆ. ಅಕ್ಟೋಬರ್ 30ರಿಂದ ಗುರು ಸಿಂಹರಾಶಿಗೆ 5ನೇ ಮನೆಗೆ ಬದಲಾಗ್ತಾನೆ. ಇದು ಸೃಜನಶೀಲತೆ, ಮಕ್ಕಳು, ಬುದ್ಧಿವಂತಿಕೆ, ಮಂತ್ರ ಮತ್ತು ಉನ್ನತ ಶಿಕ್ಷಣವನ್ನು ಕೂಡ ಪ್ರೋತ್ಸಾಹಿಸಲಿದೆ. ರಾಹು ಮತ್ತು ಕೇತು ಕೂಡ ಅನೇಕ ಬಾಹ್ಯ ಘಟನೆಗಳನ್ನು ರೂಪಿಸ್ತಾರೆ. ಬಹುತೇಕ ಸಮಯ ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಇರೋ ಕಾರಣ 11ನೇ ಮನೆಯಲ್ಲಿ ರಾಹು ದೊಡ್ಡ ಮಟ್ಟದ ಅನಿರೀಕ್ಷಿತ ಲಾಭಗಳಿಗೆ ಕಾರಣವಾಗಬಹುದು. ಆನ್ಲೈನ್ ನೆಟ್ವರ್ಕ್ಗಳ ಮೂಲಕ ಹೆಚ್ಚು ಧನ ಲಾಭವನ್ನು ಕೂಡ ಪಡೆಯಲಿದ್ದೀರಿ ಸ್ನೇಹಿತರೆ. ನಿಮ್ಮ ರಾಶಿ ಅಧಿಪತಿ ಕುಜ ವರ್ಷವನ್ನ ಉತ್ಸಾಹದಿಂದ ಆರಂಭಿಸ್ತಾನೆ. ತನ್ನ ಉಚ್ಚ ರಾಶಿಯಾದ ಮಕರದಲ್ಲಿ 10ನೇ ಮನೆಯಲ್ಲಿ ಜನವರಿ 16ರಿಂದ ಫೆಬ್ರವರಿ 23ರವರೆಗೆ ಸಂಚರಿಸ್ತಾನೆ. ಇದು ನಿಮ್ಮ ವೃತ್ತಿ, ಧೈರ್ಯ ಮತ್ತು ನಿರ್ಧಾರಗಳಿಗೆ ಶಕ್ತಿಯನ್ನು ತುಂಬಲಿದೆ. ಕುಜ ತನ್ನ ನೀಚ ರಾಶಿಯಾದಂತಹ ಕಟಕ ರಾಶಿಗೆ ಅಂದರೆ 4ನೇ ಮನೆಗೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ ಇರೋದರಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ.
ಏಕೆಂದರೆ ಗುರುವಿನ ಬೆಂಬಲವಿದ್ದರೂ ಕೂಡ ಇದು ಕುಟುಂಬದಲ್ಲಿ ಜಗಳ ಮತ್ತು ಮಾನಸಿಕ ಒತ್ತಡ ಮತ್ತು ಅಶಾಂತಿಯನ್ನು ಸೃಷ್ಟಿಸ್ಬೋದು. ಈ 2025 ವರ್ಷವು ಜಾಣ್ಮೆಯಿಂದ ಮತ್ತು ತಿಳುವಳಿಕೆಯಿಂದ ನಡೆದುಕೊಳ್ಳಬೇಕಾದಂತಹ ವರ್ಷವಾಗಿರುತ್ತದೆ. ಈ ಮೇಷ ರಾಶಿಯವರಿಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಹೆಚ್ಚು ಆದಾಯವನ್ನು ಮತ್ತು ಹೆಚ್ಚು ಖರ್ಚುಗಳನ್ನು ಎರಡನ್ನೂ ಕೂಡ ಕಾಣಬಹುದಾಗಿದೆ. ನಿಮ್ಮ ಕುಟುಂಬ ಜೀವನದ ಆನಂದದಲ್ಲಿ ದೊಡ್ಡ ಮೂಲವಾಗಿರಲಿದೆ. ಆದರೆ ನಿಮ್ಮ ಆರೋಗ್ಯ, ನಿದ್ರೆ ಮತ್ತು ಮಾನಸಿಕ ನೆಮ್ಮದಿಗೆ ನಿರಂತರ ಗಮನವನ್ನು ವಹಿಸಬೇಕಾಗಿರುತ್ತದೆ. ನೀವು ಈ ವರ್ಷವನ್ನು ಜೀವನವನ್ನು ಸರಳವಾಗಿಸಲು, ಹಳೆಯ ಕರ್ಮಗಳನ್ನು ತಿಳಿದುಕೊಳ್ಳಲು ಮತ್ತು ಬಲವಾದ ಮಾನಸಿಕ ಬುನಾದಿಯನ್ನು ಹಾಕಿಕೊಳ್ಳಲು ಬಯಸಿಕೊಂಡ್ರೆ ಸಾಡೆ ಸಾತಿಯ ದೀರ್ಘಕಾಲೀನ ಫಲಿತಾಂಶಗಳು ಸಕಾರಾತ್ಮಕವಾಗಿರ್ತವೆ ಈ ರಾಶಿಯವರಿಗೆ. ಇನ್ನು ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಆರಂಭ ಶೂರತ್ವದಿಂದ ಜವಾಬ್ದಾರಿಯೆಡೆಗೆ ಸಾಗುತ್ತಾ ಹೋಗ್ತದೆ ಸ್ನೇಹಿತರೆ. 2026ರಲ್ಲಿ ನಿಮ್ಮ ವೃತ್ತಿ ಜೀವನ ಬಲವಾಗಿ ಮತ್ತು ಆತ್ಮವಿಶ್ವಾಸದೊಂದಿಗೆ ಆರಂಭವಾಗಲಿದೆ. ನಿಮ್ಮ ರಾಶಿ ಅಧಿಪತಿಯಾದಂತಹ ಕುಜ ತನ್ನ ಉಚ್ಚ ರಾಶಿಯಲ್ಲಿ ಜನವರಿ 16ರಿಂದ ಫೆಬ್ರವರಿ 23ರವರೆಗೆ ಇರುವುದರಿಂದ ಇದು ಹೆಚ್ಚಿನ ಶಕ್ತಿ, ಅಧಿಕಾರ, ಹೊಸ ಪ್ರಯತ್ನಗಳು ಮತ್ತು ವೃತ್ತಿಪರ ಯಶಸ್ಸಿಗೆ ಸೂಕ್ತವಾದಂತಹ ಸಮಯವಾಗಿರಲಿದೆ. ನಿಮ್ಮ ಮನ್ನಣೆ, ಬಡ್ತಿ ಅಥವಾ ನಿಮ್ಮ ನಾಯಕತ್ವ ಗುಣಗಳನ್ನು ತೋರಿಸುವಂತಹ ಹೊಸ ಜವಾಬ್ದಾರಿಗಳು ಕೂಡ ಈ ರಾಶಿಯವರಿಗೆ ಸಿಗಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಧೈರ್ಯವಿದೆ ಸ್ನೇಹಿತರೆ, ಆದರೆ ಲೆಕ್ಕಾಚಾರದ ಹೆಜ್ಜೆಗಳನ್ನು ಇಡಲು ಇದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಈ ವರ್ಷವಿಡೀ ಪ್ರಮುಖ ಪ್ರಭಾವ 12ನೇ ಮನೆಯಲ್ಲಿ ಶನಿಯದ್ದೇ ಇರುತ್ತದೆ. ಇದರಿಂದ ನಿಮ್ಮ ಕಷ್ಟಕ್ಕೆ ತಕ್ಷಣ ಪ್ರತಿಫಲವೂ ಕೂಡ ಸಿಗುತ್ತಿಲ್ಲ ಎಂದು ನೀವು ತೆರೆಮರೆಯಲ್ಲಿ ಕಷ್ಟವನ್ನು ಪಡ್ತಿರ್ತೀರಿ ಎಂದು ನಿಮಗೆ ಅನಿಸ್ಬೋದು. ಕೆಲವೊಮ್ಮೆ ವಿಳಂಬ, ಹೆಚ್ಚುವರಿ ಜವಾಬ್ದಾರಿಗಳು ಅಥವಾ ಮೇಲಾಧಿಕಾರಿಗಳಿಂದ ಒತ್ತಡವೂ ಕೂಡ ಬರ್ಬೋದು ಸ್ನೇಹಿತರೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆಯೇ ವಿದೇಶಿ ಪ್ರಯಾಣ ಅಥವಾ ವರ್ಗಾವಣೆಗಳ ಮೂಲಕ ಸಾಧ್ಯತೆಗಳು ಕೂಡ ಬಲವಾಗಿರಲಿದೆ. ನಿಮ್ಮ ಗುಪ್ತ ಶತ್ರುಗಳು, ಆಫೀಸ್, ರಾಜಕೀಯ ಮತ್ತು ಕಾನೂನು ವಿಷಯಗಳ ಬಗ್ಗೆ ಬಹಳ ಜಾಗರೂಕರಾಗಿ ಈ ಟೈಮ್ನಲ್ಲಿ ಇರಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಈ ರಾಶಿಯವರು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಯಾವುದು ಅಂದರೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12 ಸ್ನೇಹಿತರೆ. ಕುಜ ನಿಮ್ಮ 4ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ. ಕೌಟುಂಬಿಕ ಒತ್ತಡ, ಮಾನಸಿಕ ಅಸಮತೋಲನ, ಆಸ್ತಿ ಸಮಸ್ಯೆಗಳು ಅಥವಾ ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಕೆಲಸದ ಮೇಲೆಯ ಏಕಾಗ್ರತೆಯನ್ನು ಹಾಳು ಮಾಡಬಹುದು. ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳನ್ನು ಕೂಡ ಸೃಷ್ಟಿಸಬಹುದು ಸ್ನೇಹಿತರೆ. ಈ ಸಮಯದಲ್ಲಿ ಅಧಿಕಾರಿಗಳೊಂದಿಗೆ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಮೇಷ ರಾಶಿಯವರಿಗೆ ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ಈ 2026ರ ವರ್ಷವು ನಗದು ಹರಿವು ಮತ್ತು ರಿಸ್ಕ್ಗಳನ್ನು ಚುರುಕಾಗಿ ನಿರ್ವಹಿಸುವಂತಹ ವರ್ಷ ಅಂತಲೇ ಹೇಳ್ಬೋದು. 11ನೇ ಮನೆಯಲ್ಲಿ ರಾಹು ಲಾಭಕ್ಕಾಗಿ ಒಂದು ಶಕ್ತಿಶಾಲಿಯಾದಂತಹ ಸಂಚಾರ ಅಂತಲೇ ಹೇಳ್ಬೋದು. ನಿಮ್ಮ ನೆಟ್ವರ್ಕ್ ವಿಸ್ತಾರವಾಗ್ತಾ ಹೋಗ್ತದೆ, ಹೊಸ ಗ್ರಾಹಕರು ಕೂಡ ಬರ್ತಾರೆ ಮತ್ತು ಆದಾಯದ ಮೂಲಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಬರಲಿದೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ಸವಾಲುಗಳ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯಲ್ಲಿರುವಂತಹ ಶನಿಯಿಂದ ಸವಾಲುಗಳು ಬರ್ಬೋದು. ಇದು ನಷ್ಟಗಳು, ಹೂಡಿಕೆಗಳು ಮತ್ತು ಗುಪ್ತ ಸಮಸ್ಯೆಗಳ ಸ್ಥಾನ ನಿಮಗೆ ಹಣವನ್ನು ತರಲಿದೆ. ಆದರೆ ಶನಿ ಅದನ್ನು ಜಾಗರೂಕತೆಯಿಂದ ಖರ್ಚು ಮಾಡಲು ಬಯಸುತ್ತಾರೆ. ಇದು ಸಕಾರಾತ್ಮಕವಾಗಿರ್ಬೋದು. ಆದರೆ ಹೊಸ ಮೂಲಸೌಕರ್ಯ, ವಿದೇಶಿ ವಿಸ್ತರಣೆ ಅಥವಾ ದೀರ್ಘಕಾಲೀನ ಆಸ್ತಿಗಳಲ್ಲಿ ಹೂಡಿಕೆ ಮಾಡೋದು ಒಳಿತಾಗಿರಲಿದೆ. ಅಥವಾ ನಕಾರಾತ್ಮಕವಾಗಿ ಇರ್ಬೋದು, ಅಂದರೆ ಅನಿರೀಕ್ಷಿತವಾದಂತಹ ನಷ್ಟಗಳು, ವಿಳಂಬಗಳು, ದಂಡಗಳು ಅಥವಾ ಕಾನೂನು ಖರ್ಚುಗಳು ಉಂಟಾಗ್ಬೋದು. ಪಾರದರ್ಶಕವಾದಂತಹ ಲೆಕ್ಕಪತ್ರಗಳನ್ನು ಇಟ್ಟುಕೊಳ್ಳುವುದು, ಸರಿಯಾದ ಸಮಯಕ್ಕೆ ತೆರಿಗೆ ಪಾವತಿಸುವುದು ಮತ್ತು ಅಡ್ಡದಾರಿಗಳನ್ನು ತಪ್ಪಿಸುವುದು ಈ ವರ್ಷ ಬಹಳ ಮುಖ್ಯವಾಗಿರಲಿದೆ ಈ ರಾಶಿಯವರಿಗೆ. ಡಿಸೆಂಬರ್ 6ರಿಂದ ನಿಮ್ಮ 10ನೇ ಮನೆಯಲ್ಲಿ ರಾಹು ಬರೋದರಿಂದ ನಿಮ್ಮ ವ್ಯಾಪಾರ ಸ್ಥಾನಮಾನ, ಕೀರ್ತಿ ವೇಗವಾಗಿ ಬದಲಾಗ್ಬೋದು ಸ್ನೇಹಿತರೆ. ನೀವು ಹೊಸ ಉದ್ಯಮಕ್ಕೆ ಕಾಲಿಡಬಹುದು, ಪ್ರಭಾವಿ ವ್ಯಕ್ತಿಗಳೊಂದಿಗೆ ಪಾಲುದಾರರಾಗಿ ಕೂಡ ಇರ್ಬೋದು ಸ್ನೇಹಿತರೆ, ಅಥವಾ ಹೊಸ ಮಾರುಕಟ್ಟೆಗಳಿಗೆ ವಿಸ್ತರಿಸಬಹುದಾಗಿದೆ. ಅದೇ ಸಮಯದಲ್ಲಿ ಹಠಾತ್ ಕೆಲಸದ ಒತ್ತಡ, ಮೀಡಿಯಾ ಗಮನ ಅಥವಾ ಸ್ಪರ್ಧೆ ಇರಬಹುದು. ದುರಾಸೆಯ ವಿಸ್ತರಣೆ ಅಥವಾ ಅನೈತಿಕ ಒಪ್ಪಂದಗಳನ್ನು ತಪ್ಪಿಸಿ. ನೀವು ಶನಿ ಬಯಸುವ ಶಿಸ್ತನ್ನು ಗೌರವಿಸಿದರೆ ಈ ಸಂಯೋಜನೆಯು ಮುಂದಿನ ವರ್ಷಗಳಲ್ಲಿ ನಿಮ್ಮ ವ್ಯಾಪಾರವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಇದರಿಂದ ಉತ್ತಮವಾದ ಲಾಭಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಈ 2026ರ ವರ್ಷವು ಆದಾಯ ಚೆನ್ನಾಗಿರಲಿದೆ. ಖರ್ಚಿನ ಮೇಲೆ ಗಮನವನ್ನು ಇಡಬೇಕಾಗಿರ್ತದೆ. ಈ 2025ರ ವರ್ಷವು ನಿಮ್ಮ ಆರ್ಥಿಕ ಜೀವನವು ಎರಡು ಬಲವಾದ ಮತ್ತು ವಿರುದ್ಧ ಶಕ್ತಿಗಳ ಕಥೆಯಾಗಿರಲಿದೆ ಅಂತಲೇ ಹೇಳ್ಬೋದು.
ಒಂದು ಕಡೆ 11ನೇ ಮನೆಯಲ್ಲಿರುವಂತಹ ರಾಹು ಆದಾಯ, ಬೋನಸ್ಗಳು, ಇನ್ಸೆಂಟಿವ್ಗಳು, ಕಮಿಷನ್ಗಳು, ಸೈಡ್ ಇನ್ಕಮ್ಗಳನ್ನು ತಂದುಕೊಟ್ರೆ ಆದಾಯ ಹಠಾತ್ ಏರಿಕೆ ಅಥವಾ ಒನ್ ಟೈಮ್ ಬೆನಿಫಿಟನ್ನು ತರಲಿದೆ. ಮತ್ತೊಂದೆಡೆ 12ನೇ ಮನೆಯಲ್ಲಿ ಶನಿ ಇರುವ ಕಾರಣ ವ್ಯಯಸ್ಥಾನ ಖರ್ಚುಗಳ ಬಾಗಿಲನ್ನು ತೆರೆಯುವ ಮೂಲಕ ನಿಮ್ಮ ಸಾಡೆ ಸಾತಿಯನ್ನು ಆರಂಭಿಸ್ತಾರೆ. ಈ ಖರ್ಚುಗಳು ಆರೋಗ್ಯ ಇರ್ಬೋದು, ವಿದೇಶಿ ಪ್ರಯಾಣ ಇರ್ಬೋದು, ಕೌಟುಂಬಿಕ ಅವಶ್ಯಕತೆಗಳಿಗಿರ್ಬೋದು, ಸಾಲಗಳು, ಕಾನೂನು ವಿಷಯಗಳು ಅಥವಾ ದೀರ್ಘಕಾಲೀನ ಹೂಡಿಕೆಗಳ ಮೇಲೆ ಬರ್ಬೋದು. ಹಣ ಬಂದ ತಕ್ಷಣ ಅದು ಯಾವುದೋ ಒಂದು ಅನವಶ್ಯಕ ಕೆಲಸಕ್ಕಾಗಿ ಹೊರಗೆ ಹೋಗ್ಬೋದು ಸ್ನೇಹಿತರೆ. ಆದ್ದರಿಂದ ಬಹಳ ಹಣದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ನಿಮಗೆ ಮುಖ್ಯವಾದ ವಿಷಯ ಏನಂತಂದರೆ ಕಡ್ಡಾಯ ಖರ್ಚುಗಳನ್ನು ಜಾಣತನದಿಂದ ಹೂಡಿಕೆಗಳಾಗಿ ಬದಲಾಯಿಸುವುದು ಮುಖ್ಯವಾಗಿರ್ತದೆ. ಹಠಾತ್ ಶಾಪಿಂಗ್ ಅಥವಾ ಅನಾರೋಗ್ಯಕರವಾದಂತಹ ಚಟಗಳಿಗೆ ಹಣ ಕಳೆದುಕೊಳ್ಳುವ ಬದಲು ಆಸ್ತಿ, ಶಿಕ್ಷಣ, ಆರೋಗ್ಯ ಅಥವಾ ವ್ಯಾಪಾರ ಆಸ್ತಿಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆಯನ್ನು ಮಾಡಿ. ಇದಕ್ಕೆ ಉತ್ತಮವಾದಂತಹ ಸಮಯ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರ್ತದೆ. ಗುರು ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕೂಡ ಇರುವುದರಿಂದ ಇದು ಆಸ್ತಿ, ಜಮೀನು, ಮನೆ ರಿಪೇರಿ, ಚಿನ್ನ ಅಥವಾ ಶಿಕ್ಷಣ ಯೋಜನೆಗಳಲ್ಲಿ ಸುರಕ್ಷಿತವಾದ ಮತ್ತು ದೀರ್ಘಕಾಲೀನ ಹೂಡಿಕೆಗಳನ್ನು ಮಾಡಲು ಅದ್ಭುತವಾದಂತಹ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲ ರೀತಿಯ ಊಹಾಪೋಹಗಳು, ಜೂಜು ಅಥವಾ ರಾತ್ರೋರಾತ್ರಿ ಶ್ರೀಮಂತರಾಗಲು ಯೋಜನೆಗಳಿಂದ ದೂರವಿರಿ. ವಿಶೇಷವಾಗಿ ಕೇತು ನಿಮ್ಮ 5ನೇ ಮನೆಯಲ್ಲಿ ಇರುವಾಗ ಶೇರ್ ಮಾರ್ಕೆಟ್, ಕ್ರಿಪ್ಟೋ ಅಥವಾ ರಿಸ್ಕಿ ಟ್ರೇಡಿಂಗ್ ಬಗ್ಗೆ ಎಚ್ಚರದಿಂದಿರಿ. ಇನ್ನು ಕುಟುಂಬ ಮತ್ತು ದಾಂಪತ್ಯದ ವಿಚಾರಕ್ಕೆ ಬರೋದಾದರೆ ಮನೆಯೇ ಮಂತ್ರಾಲಯ ಅಂತಲೇ ಹೇಳ್ಬೋದು. ಕುಟುಂಬ ಜೀವನವು ಈ ಮೇಷರಾಶಿಯವರಿಗೆ ಈ 2026ರಲ್ಲಿ ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ನಿಮ್ಮ ಪಾಲಿಗೆ ದೊಡ್ಡ ಆನಂದ ಮತ್ತು ನೆಮ್ಮದಿಯ ತಾಣ ಅಂತಲೇ ಹೇಳ್ಬೋದು. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಗುರು ನಿಮ್ಮ 4ನೇ ಮನೆಗೆ ಅಂದರೆ ಕಟಕ ರಾಶಿಯಲ್ಲಿ ಸಂಚರಿಸೋ ಕಾರಣ ಇದು ಸಾಧ್ಯವಾಗಲಿದೆ. ಇದು ಅಪಾರವಾದ ಕೌಟುಂಬಿಕ ಸುಖದ ಸಮಯ ಅಂತಲೇ ಹೇಳ್ಬೋದು. ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸ್ಬೋದು, ನಿಮ್ಮ ಈಗಿನ ಮನೆಯನ್ನು ನವೀಕರಿಸ್ಬೋದು ಸ್ನೇಹಿತರೆ, ಅಥವಾ ಕುಟುಂಬದಲ್ಲಿ ಮದುವೆ, ಮಗುವಿನ ಜನನ, ವಿಶೇಷ ಸಮಾರಂಭದಂತಹ ಶುಭ ಕಾರ್ಯಗಳಿಗೂ ಕೂಡ ಈ ಟೈಮ್ ಕಾರಣವಾಗಲಿದೆ. ತಾಯಿ ಮತ್ತು ಹಿರಿಯರೊಂದಿಗಿನ ನಿಮ್ಮ ಸಂಬಂಧ ಸುಧಾರಿಸುವ ಸಾಧ್ಯತೆಯೂ ಕೂಡ ಇರಲಿದ್ದು ನೀವು ಮಾನಸಿಕವಾಗಿ ಹೆಚ್ಚು ಸುರಕ್ಷಿತವಾಗಿ ಇರ್ತೀರಿ ಸ್ನೇಹಿತರೆ. ಆದರೆ ಕೆಲವು ಮಾನಸಿಕ ಸವಾಲುಗಳು ಕೂಡ ಈ ತಿಂಗಳಿನಲ್ಲಿ ಇರಲಿದೆ. 5ನೇ ಮನೆಯಲ್ಲಿ ಕೇತು ಡಿಸೆಂಬರ್ 6ರವರೆಗೆ ಮಕ್ಕಳು ಅಥವಾ ಕಿರಿಯ ಕುಟುಂಬ ಸದಸ್ಯರಿಂದ ದೂರ ಇರುವಂತಹ ಭಾವನೆಗಳನ್ನು ಕೂಡ ಉಂಟು ಮಾಡಬಹುದು. ನೀವು ಅವರ ಶಿಕ್ಷಣ, ಆರೋಗ್ಯ, ಜೀವನದ ಆಯ್ಕೆಯ ಬಗ್ಗೆ ಚಿಂತಿಸಬಹುದು ಅಥವಾ ಅವರು ಹೆಚ್ಚು ಸ್ವತಂತ್ರವಾಗಿ ಅಥವಾ ಕಡಿಮೆ ಮಾತನಾಡುವವರಾಗಿ ಕೂಡ ಇರ್ಬೋದು ಸ್ನೇಹಿತರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಕೂಡ ಈ ರಾಶಿಯವರು ಇರಬೇಕಾಗಿರ್ತದೆ. ಈ ಮೇಷ ರಾಶಿಯವರಿಗೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ 2026ರ ವಿಚಾರದಲ್ಲಿ ಆರೋಗ್ಯದ ಕಡೆಗೆ ಶ್ರದ್ಧಾಪೂರ್ವಕ ಗಮನವನ್ನು ಹರಿಸಬೇಕಾಗಿರ್ತದೆ. ಸಾಡೆ ಸಾತಿ 12ನೇ ಮನೆಯಲ್ಲಿ ಶನಿ ಇರೋ ಕಾರಣ ನಿಧಾನವಾಗಿ ದೀರ್ಘಕಾಲೀನ ಸಮಸ್ಯೆಗಳನ್ನು ಉಂಟು ಮಾಡಲು ಆಗಲಿದೆ ಸ್ನೇಹಿತರೆ. ಇವುಗಳನ್ನು ಕೆಲವೊಮ್ಮೆ ಪತ್ತೆ ಹಚ್ಚುವುದು ಬಹಳ ಕಷ್ಟವಾಗಬಹುದು. ಪ್ರಾಥಮಿಕ ಪರಿಣಾಮಗಳು ನಿಮ್ಮ ನಿದ್ರೆ, ಶಕ್ತಿಯ ಮಟ್ಟ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ನೀವು ನಿದ್ರಾಹೀನತೆ, ಕೆಟ್ಟ ಕನಸುಗಳು, ದೀರ್ಘಕಾಲದ ಆಯಾಸ, ಆತಂಕ, ಒತ್ತಡ, ಭವಿಷ್ಯದ ಬಗ್ಗೆ ಭಯ ಅಥವಾ ಮಾನಸಿಕವಾಗಿ ಭಾರವಾದ ಭಾವನೆಗಳನ್ನು ಅನುಭವಿಸಬಹುದು. ಈ ರಾಶಿಯವರು ನೀವು ಅಜಾಗರೂಕರಾಗಿದ್ದರೆ ಪಾದಗಳು, ಕಣ್ಣುಗಳು, ರೋಗ ನಿರೋಧಕ ಶಕ್ತಿ, ವ್ಯಸನಗಳು ಅಥವಾ ಜೀವನ ಶೈಲಿ ರೋಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಈ ರಾಶಿಯವರಿಗೆ ಕಾಣಬಹುದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗುತ್ತದೆ. ಆರೋಗ್ಯಕ್ಕೆ ಅತ್ಯುತ್ತಮವಾದಂತಹ ಸಮಯ ಜೂನ್ 2ರಿಂದ ಅಕ್ಟೋಬರ್ 30. ಗುರುವಿನ ಶುಭ ದೃಷ್ಟಿ ನಿಮ್ಮ ಮಾನಸಿಕ ಸ್ಥಿರತೆ, ಮನೆಯ ವಾತಾವರಣ ಮತ್ತು ಚೇತರಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡೋ ಕಾರಣ ಉತ್ತಮವಾದಂತಹ ಆರೋಗ್ಯವನ್ನು ಈ ಟೈಮ್ನಲ್ಲಿ ನೀವು ಹೊಂದಬಹುದಾಗಿದೆ. ನೀವು ಶಿಸ್ತುಬದ್ಧ ಜೀವನ ಶೈಲಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆಯನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಸರಿಯಾದ ನಿದ್ರೆ, ಸಮತೋಲಿತ ಆಹಾರ, ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ನಿಯಮಿತ ಆರೋಗ್ಯ ತಪಾಸಣೆಗಳನ್ನು ಮಾಡಿಸ್ತಾ ಬನ್ನಿ. ಅತಿಯಾಗಿ ಕೆಲಸ ಮಾಡುವುದು, ಅಸ್ತವ್ಯಸ್ತವಾದಂತಹ ಆಹಾರ ಪದ್ಧತಿ, ಒತ್ತಡವನ್ನು, ವ್ಯಸನಗಳು ಅಥವಾ ಸಕಾರಾತ್ಮಕ ಮಾರ್ಗಗಳಲ್ಲಿ ತಣಿಸಿಕೊಳ್ಳುವುದನ್ನು ತಪ್ಪಿಸಬೇಕಾಗಿರ್ತದೆ ಈ ರಾಶಿಯವರು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದ್ರೆ ಉಚ್ಚ ಗುರುವಿನ ವರ ಮತ್ತು ವಿದೇಶಿ ವ್ಯಾಸಂಗದ ಅವಕಾಶಗಳು ಕೂಡ ಈ 2026ರಲ್ಲಿ ಈ ರಾಶಿಯವರಿಗೆ ಸಿಗಲಿದೆ. ಈ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಇದು 2 ವಿಭಿನ್ನ ಹಂತಗಳ ವರ್ಷ ಅಂತಲೇ ಹೇಳ್ಬೋದು.
ಮೊದಲ 10 ತಿಂಗಳು 5ನೇ ಮನೆಯಲ್ಲಿ ಕೇತು ಏಕಾಗ್ರತೆ ಕೊರತೆ, ಆತ್ಮವಿಶ್ವಾಸದ ಕೊರತೆ ಅಥವಾ ಓದಿನಲ್ಲಿ ಹಠಾತ್ ನಿರಾಸಕ್ತಿಯನ್ನು ಉಂಟು ಮಾಡ್ಬೋದು. ನಿಮ್ಮ ಮನಸ್ಸು ಪ್ರತಿಯೊಂದನ್ನು ಕೂಡ ಪ್ರಶ್ನಿಸುತ್ತಲೇ ಇದೆ ಎಂದು ಅಥವಾ ಓದಿನ ನಂತರದ ನಿರೀಕ್ಷಿತ ಫಲಿತಾಂಶಗಳು ಬರುತ್ತಿಲ್ಲವೆಂದು ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಈ ಹಂತದಲ್ಲಿ ಬಿಟ್ಟು ಬಿಡದಿರುವುದು ಬಹಳ ಮುಖ್ಯವಾಗಿರುತ್ತದೆ. ಬದಲಿಗೆ ಶಿಸ್ತುಬದ್ಧ ದಿನಚರಿಯನ್ನು ರೂಢಿಸಿಕೊಳ್ತಾ ಬನ್ನಿ. ಶಿಕ್ಷಕರು ಅಥವಾ ಗುರುಗಳಿಂದ ಮಾರ್ಗದರ್ಶನವನ್ನು ಪಡೆಯಿರಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ನಿಮ್ಮ 4ನೇ ಮನೆಯಲ್ಲಿ ಗುರು ಇದ್ದ ಕಾರಣ ಸಂಚಾರ ಔಪಚಾರಿಕ ಶಿಕ್ಷಣಕ್ಕೆ ಶಕ್ತಿಶಾಲಿ ವರವಾಗಲಿದೆ ಅಂತಲೇ ಹೇಳ್ಬೋದು. ಈ ಸಂಚಾರ ವಿಶೇಷವಾಗಿ ನಿಮಗೆ ಬಹಳಷ್ಟು ಬದಲಾವಣೆಗಳನ್ನು ತರಲಿದೆ. ನಿಜವಾದಂತಹ ಪ್ರೋತ್ಸಾಹವನ್ನು ಕೂಡ ಈ ರಾಶಿಯವರಿಗೆ ನೀಡಲಿದೆ. ವಿದೇಶಿ ವ್ಯಾಸಂಗಕ್ಕೂ ಕೂಡ ಅನುಕೂಲಕರವನ್ನು ಮಾಡಿಕೊಡಲಿದೆ ಸ್ನೇಹಿತರೆ. ಈ 2026ರಲ್ಲಿ ಈ ರಾಶಿಯವರು ಪಾಲಿಸಬೇಕಾದಂತಹ ಶಕ್ತಿಶಾಲಿಯಾದಂತಹ ಪರಿಹಾರವೇನು ಅಂತ ಕೇಳೋದಾದರೆ, ಈ ಪರಿಹಾರಗಳು ಮುಖ್ಯವಾಗಿ ಸಾಡೆ ಸಾತಿಯ ಕಾರಣದಿಂದಾಗಿ ಶನಿಯನ್ನು ಶಾಂತಗೊಳಿಸುವುದು, ನಿಮ್ಮ ರಾಶಿ ಅಧಿಪತಿ ಕುಜನನ್ನು ಸಮತೋಲನಗೊಳಿಸುವುದರ ಮೇಲೆ ಕೇಂದ್ರೀಕರಿಸ್ತಾ ಹೋಗ್ತದೆ. ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡುವಂತಹ ಸರಳ ನಿರಂತರ ಪರಿಹಾರಗಳು ಒತ್ತಡವನ್ನು ಕಡಿಮೆ ಮಾಡಲಿದೆ. ಈ ವರ್ಷ ಒದಗಿಸುವಂತಹ ಬಲವಾದ ಅವಕಾಶಗಳನ್ನು ನೀವು ಬಳಸಿಕೊಳ್ಳಲು ಇದು ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ. ಪ್ರತಿ ಶನಿವಾರದಂದು ಶನಿ ದೇವರ ಜಪವನ್ನು ಮಾಡಿ ಸ್ನೇಹಿತರೆ. ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚಿ ಸ್ನೇಹಿತರೆ. ಶಿಸ್ತು ಮತ್ತು ಪ್ರಾಮಾಣಿಕವಾಗಿ ಹಿರಿ. ಇನ್ನು ಶನಿವಾರದಂದು ಬಡವರಿಗೆ ಮತ್ತು ವಿಕಲಚೇತನರಿಗೆ ಅಥವಾ ವೃದ್ಧರಿಗೆ ಪಾದರಕ್ಷೆಗಳು, ಕಂಬಳಿಗಳು, ಉದ್ದಿನ ಬೇಳೆ, ಎಳ್ಳು ಅಥವಾ ಆಹಾರವನ್ನು ದಾನವನ್ನು ಮಾಡಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಬಹುದಾಗಿದೆ. ಕುಜದೋಷದ ನಿವಾರಣೆಗಾಗಿ ಹನುಮಂತನನ್ನು ಪ್ರಾರ್ಥಿಸಿ ಸ್ನೇಹಿತರೆ. ಹನುಮಂತನಿಗೆ ಕೆಂಪು ಹೂಗಳು ಅಥವಾ ಸಿಂಧೂರವನ್ನು ಅರ್ಪಿಸಿ. ರಾಹುಕೇತು ಶಾಂತಿಗಾಗಿ ದುರ್ಗಾದೇವಿಯನ್ನು ನಿಯಮಿತವಾಗಿ ಪೂಜಿಸಿ. ದುರ್ಗ ಸಪ್ತಸತಿ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ವಿಶೇಷವಾಗಿ ಕೇತುವಿನಿಗೆ ಸಂಬಂಧಪಟ್ಟಂತಹ ಅಡೆತಡೆಗಳನ್ನು ನಿವಾರಿಸಲು ಯಾವುದೇ ಪ್ರಮುಖ ಕೆಲಸವನ್ನು ಆರಂಭಿಸುವ ಮುನ್ನ ಗಣೇಶನನ್ನು ಪೂಜಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.